ಪಾಠ 2 ನನ್ನ ಕನಸು. ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವಂತೆ ಎತ್ತರವಾದ ಗಿಡಗಳು, ಮರಗಳನ್ನು ಬೆಳೆಸಿ ಮುಗಿಲೆತ್ತರಿಗೆ ಹಬ್ಬುತ್ತಿರುವ ಬಳ್ಳಿಗಳು. ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿ ಆಶ್ರಯ ತಾಣವಾಗಿದೆ. ಈ ಮಾನವ ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ? ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ. ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಲ್ಲ ವಿವೇಕಿ. ಅಂಜಬುರ್ಕ ಪ್ರಾಣಿಯೇ, ನೀನು ಮಾನವನನ್ನು ಅವಿವೇಕಿ ಎನ್ನುವೆಯ? ನಿನಗೆ ನಮ್ಮ ಬುದ್ಧಿವಂತಿಕೆ ಏನು ಗೊತ್ತು? ಮಾನವ, ನಿನಗೂ ನಿನ್ನ ಬುದ್ಧಿ ಬರಲಿಲ್ಲವೇ? ಆಕಾಶದಲ್ಲಿ ಹಾರುವ ವಿಮಾನ, ನೀರಿನ ಮೇಲೆ ಚಲಿಸುವ ದೋಣಿ, ಹಡಗುಗಳನ್ನು ಸೃಷ್ಟಿಸಿದ್ದೇವೆ. ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ? ನರಿ, ಪಕ್ಷಿಗಳನ್ನು ನೋಡಿ, ವಿಮಾನವನ್ನು, ಜಲಚರಗಳನ್ನು ನೋಡಿ, ದೋಣಿ, ಹಡಗುಗಳನ್ನು ನಿರ್ಮಿಸಿರುವೆ. ನಿಮ್ಮ ಸ್ವಂತಿಕೆ ಏನು? ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ. ನಿಮಗಿದು ತಿಳಿಯದೆ? ಜಿಂಕೆಯ ಕಣ್ಣಿನಂತ ಕಣ್ಣು, ನವಿಲಿನ ನಡಿಗೆಯಂತ ನಡಿಗೆ, ಕೋಗಿಲೆಯ ಧ್ವನಿಯಂತ ಧ್ವನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವು ಅಥವಾ ನಾವು? ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು? ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ, ನಮ್ಮ ಬುದ್ಧಿವಂತಿಕೆ ತಿಳಿಯುವ. ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ. ಇದರಿಂದ ಗಾಳಿ, ಮಣ್ಣು, ನೀರು ಮಲಿನವಾಗುತ್ತವೆ. ಇದು ಏಕೆ ನಿಮಗೆ ತಿಳಿಯುತ್ತಿಲ್ಲ? ನಿಮಗೆಲ್ಲ ಇದು ಹೇಗೆ ತಿಳಿಯಿತು? ನಮ್ಮಲ್ಲಿ ಕೆಲವು ವರ್ಷ, ಕೆಲವು ತಿಂಗಳು ದೇಶ ವಿದೇಶವಾಗಿದೆ. ವಲಸೆ ಹೋಗುತ್ತೇವೆ, ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ. ನಿನಗಿದು ತಿಳಿಯ